ಅಧ್ಯಾಯ 5. 5ನೇ ದಿನದ ಪಾರಾಯಣ. ಮೃಗಶೃಂಗನ ಚರಿತ್ರೆ. ಆ ಬ್ರಾಹ್ಮಣ ಯುವಕನು ಕುತ್ಸುವಿನ ಮಗನಾದ್ದರಿಂದ ಕೌತ್ಸ ಎಂದು ಕರೆಯಲ್ಪಡುತ್ತಿದ್ದರೂ ಆತನನ್ನು ಮೃಗಶೃಂಗನೆಂಬ ಹೆಸರಿನಿಂದಲೂ ಕೂಡ ಕರೆಯುತ್ತಿದ್ದರು. ಅದು ಹೇಗೆಂದರೆ, ಆತ ಕಾವೇರಿ ನದಿ ತೀರದಲ್ಲಿ ನಿಷ್ಠೆಯಿಂದ ತಪಸ್ಸನ್ನು ಆಚರಿಸುತ್ತಿದ್ದಾಗ ಆ ಪ್ರದೇಶದಲ್ಲಿ ಸಂಚರಿಸುವ ಮೃಗಗಳು, ಪ್ರಾಣಿಗಳು ತಮ್ಮ ಒಂದು ಶೃಂಗಗಳಿಂದ ಆತನ ಶರೀರವನ್ನು ಕೆರೆಯುತ್ತಿದ್ದವು. ಹೀಗಾಗಿ ಆತನಿಗೆ ಮೃಗಶೃಂಗ ಎಂಬ ಹೆಸರಿನ ಸಾರ್ಥಕವಾಯಿತು. ಮದುವೆಯಾಗಲಿರುವ ಕನ್ಯೆಯ ಗುಣಗಳು. ಮೃಗಶೃಂಗನಿಗೆ ಯುಕ್ತ ವಯಸ್ಸಾದ್ದರಿಂದ ಆತನಿಗೆ ವಿವಾಹ ಮಾಡಬೇಕೆಂದು ಆತನ ತಾಯಿ ತಂದೆಯರು ನಿಶ್ಚಯಿಸಿ ಈ ಸಂಗತಿಯನ್ನು ಮೃಗಶೃಂಗನಿಗೆ ಹೇಳಿದರು. ಅವರ ಮಾತುಗಳನ್ನು ಕೇಳಿದ ಮೃಗಶೃಂಗನು ಹೀಗೆಂದನು: ಪೂಜ್ಯರಾದ ಮಾತಾಪಿತೃಗಳೇ, ನನ್ನ ವಿವಾಹ ವಿಷಯದ ಬಗ್ಗೆ ನೀವು ಮಾಡಬೇಕೆಂದುಕೊಂಡಿರುವ ಕಾರ್ಯವನ್ನು ಹೇಳಿದ್ದೀರಿ. ಆದರೂ ನನ್ನ ಅಭಿಪ್ರಾಯವನ್ನು ಕೇಳಿರಿ. ಎಲ್ಲ ಆಶ್ರಮಗಳಿಗಿಂತ ಗೃಹಸ್ಥಾಶ್ರಮವು ಉತ್ತಮ ಎಂದು ದೈವಜ್ಞರು ಹೇಳುತ್ತಾರೆ. ಆದರೂ ಎಲ್ಲರೂ ಈ ಸುಖವನ್ನು ಹೊಂದಲಾರರು. ಅದಕ್ಕೆ ಕಾರಣವೇನೆಂದರೆ, ಪ್ರತಿ ಪುರುಷನಿಗೂ ಆತನಿಗೆ ಅನುಕೂಲವತಿಯಾದ ಪತ್ನಿಯು ದೊರೆತಾಗಲೇ ಗೃಹಸ್ಥಾಶ್ರಮದ ಫಲವು ಸಿದ್ಧಿಸುತ್ತದೆ. ಅದಕ್ಕೆ ಉದಾಹರಣೆಯಾಗಿ ಸ್ತ್ರೀ ಹೇಗಿರಬೇಕೆಂದರೆ, ಕಾರ್ಯೇಷು ದಾಸಿ, ಕರ್ಣೇಷು ಮಂತ್ರಿ, ಭೋಜ್ಯೇಷು ಮಾತಾ, ರೂಪೇಷು ಲಕ್ಷ್ಮಿ, ಶಯನೇಷು ರಂಭಾ, ಕ್ಷಮಯಾ ಧರಿತ್ರಿ ಎಂದು ಹಿರಿಯರು ವರ್ಣಿಸಿದ್ದಾರೆ. ಅಂದರೆ ಮನೆ ಕೆಲಸದಲ್ಲಿ ದಾಸಿಯಂತೆಯೂ, ರಾಜಕಾರ್ಯದಲ್ಲಿ ಪತಿಗೆ ಸಹಕಾರಿಯಾಗಿಯೂ, ಹಸಿದು ಬಂದಾಗ ತಾಯಿಯಂತೆಯೂ, ರೂಪದಲ್ಲಿ ಲಕ್ಷ್ಮಿಯಂತೆಯೂ, ಶಯನದಲ್ಲಿ ರಂಭೆಯಂತಲೂ, ಶಾಂತ ಸ್ವಭಾವದಲ್ಲಿ ಭೂದೇವಿಯಂತಲೂ ಸ್ತ್ರೀ ವರ್ತಿಸಬೇಕು. ಅಷ್ಟೇ ಅಲ್ಲದೆ ಚತುರ್ವಿಧಗಳಾದ ಧರ್ಮ, ಅರ್ಥ, ಕಾಮ, ಮೋಕ್ಷ ಎಂಬ 4 ಪುರುಷಾರ್ಥಗಳಲ್ಲಿ ಮೋಕ್ಷವೇ ಪ್ರಧಾನವಾದುದು. ಅಂತಹ ಮೋಕ್ಷವನ್ನು ಸಾಧಿಸ ಹೊರಟವರಿಗೆ ಉಳಿದ 3 ಅನವಶ್ಯಕ. ಪ್ರತಿ ಮನುಷ್ಯನು ವಿವಾಹವಾಗುವುದಕ್ಕೆ ಮೊದಲು ತಾನು ಕೈ ಹಿಡಿಯಲಿರುವ ಕನ್ಯೆಯ ಗುಣವನ್ನು ಅರಿತುಕೊಳ್ಳಬೇಕು. ಜೀವನದ ಸುಖದಲ್ಲಿ ಪತ್ನಿ ಮುಖ್ಯವಾದವಳಾದ್ದರಿಂದ ಗುಣವಂತಳಾದ ಪತ್ನಿಯನ್ನು ಪಡೆಯುವುದಕ್ಕಿಂತ ಮತ್ತೊಂದು ಭಾಗ್ಯವಿಲ್ಲ. ಗುಣವತಿಯಾದ ಪತ್ನಿಯಿಂದ ಸಂಸಾರವನ್ನು ಮಾಡಿದರೆ ಪುರುಷಾರ್ಥವನ್ನು ಸಾಧಿಸಬಲ್ಲನು. ಈ ನೀತಿಗಳೆಲ್ಲವೂ ಮೊದಲು ಅಗಸ್ತ್ಯ ಮಹರ್ಷಿಗಳು ಹೇಳಿದ್ದಾರೆ. ಆದ್ದರಿಂದ ಅಂತಹ ಗುಣವತಿಯಾದ ಕನ್ಯೆಯನ್ನು ಆರಿಸಿಕೊಳ್ಳಬೇಕು. ಆದರೂ ಅದು ಹೇಗೆ ಸಾಧ್ಯ ಎಂದು ಮೃಗಶೃಂಗನು ತಾಯಿ ತಂದೆಯರಲ್ಲಿ ತನ್ನ ಮನಸ್ಸಿನಲ್ಲಿನ ಸಂಶಯವನ್ನು ವ್ಯಕ್ತಪಡಿಸಿದನು. ಮಗನ ಮಾತಿಗೆ ಸಂತಸಗೊಂಡ ತಂದೆ ಹೀಗೆ ಹೇಳುತ್ತಾನೆ: ಕುಮಾರ, ನಿನ್ನ ಮಾತುಗಳು ನನಗೆ ಬಹಳ ಸಂತೋಷವನ್ನು ಉಂಟು ಮಾಡಿದೆ. ವಯಸ್ಸಿನಲ್ಲಿ ಕಿರಿಯನಾದರೂ ಒಳ್ಳೆ ನೀತಿ ವಾಕ್ಯಗಳನ್ನೇ ಕಲಿತಿರುವೆ. ನಿನ್ನ ಅಭೀಷ್ಟವನ್ನು ಪರಮದಯಾಳು ಭಕ್ತವತ್ಸಲನಾದ ಆ ಶ್ರೀಮನ್ನಾರಾಯಣನೇ ಈಡೇರಿಸುತ್ತಾನೆ. ಭಗವಂತನ ಮೇಲೆ ಈ ಹೊಣೆಗಾರಿಕೆಯನ್ನು ಹಾಕಿಬಿಡು ಎಂದನು. ನಾರಾಯಣಂ ನಿರಾಕಾರಂ ನರವೀರಂ ನರೋತ್ತಮಂ ನೃಸಿಂಹ ನಾಗನಾಥಂಚ ತಂ ವಂದೇ ನರಕಾಂತಕಂ. ನಾರಾಯಣ ಆಕಾರವಿಲ್ಲದವ, ನರರಲ್ಲಿ ವೀರ, ನರರಲ್ಲಿ ಉತ್ತಮ, ನೃಸಿಂಹ ನಾಗನಾಥನಾದ ಆ ನರಕಕ್ಕೆ ಯಮನಾದವನನ್ನು ಸ್ಮರಿಸುವೆ ಎಂಬಲ್ಲಿಗೆ 5ನೇ ಅಧ್ಯಾಯವು ಸಮಾಪ್ತವು.